ನಮಸ್ಕಾರ. ಇವತ್ತು ಬಹುರತ್ನ ವಸುಂಧರ ಅಂತ ಹೇಳಿದ ಹಾಗೆ ನನ್ನ ಹೆಮ್ಮೆಯ ಭಾರತದ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಒಂದಾದಂತಹದ್ದು ಇವತ್ತು ನಾವು ಕಾಮರೂಪದ ಪರ್ವತದ ಕ್ಷೇತ್ರದ ಮಧ್ಯದಲ್ಲಿ ಇದ್ದೇವೆ. ನಾವು ನೋಡುತ್ತಿರುವಂತಹ ಏನು ಈ ಸುತ್ತಲಿನ ವಾತಾವರಣ ಇದೆ, ಇದಕ್ಕೆ ದಾಕಿನಿ ಪರ್ವತ ಅಂತ ಕರೀತಾರೆ. ಇದನ್ನ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ ಆದರೆ ಸ್ವಲ್ಪ ನಾವು ರಾಮಾಯಣದ ಹಿನ್ನೆಲೆಯನ್ನು ನಾವು ಇಟ್ಕೊಳ್ಬೇಕು. ರಾಮ ರಾವಣರ ಯುದ್ಧದ ಪ್ರಸಂಗದಲ್ಲಿ ರಾಮದೇವರು ರಾವಣನ ಜೊತೆಗೆ ಯುದ್ಧ ಮಾಡುವಾಗ ಆ ಪ್ರಸಂಗದಲ್ಲಿ ಅನೇಕ ವಿಧವಾದಂತಹ ತನ್ನ ಸ್ವಭೃತ್ಯರ ಮಂತ್ರಿಗಳ ಯುದ್ಧಕ್ಕಾಗಿ ಅವನು ಅಲ್ಲಿ ರಾಮದೇವರ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ರಾಮದೇವರ ಅನೇಕ ಸಂಗಡಿಗರನ್ನ ಸಂಹಾರ ಮಾಡುವುದಕ್ಕಾಗಿ ಕಳಿಸ್ತಾನೆ. ಎಷ್ಟಾದರೂ ರಾಮದೇವರ ಮಹಾಪರಾಕ್ರಮ ಸ್ವಯಂ ಪರಮಾತ್ಮ ರಾಮಚಂದ್ರ ಅವರೆಲ್ಲರನ್ನ ಒಂದೊಂದು ವಿಧವಾದಂತಹ ಅನೇಕ ಶಕ್ತಿಗಳ ಮುಖಾಂತರ ಅವರನ್ನೆಲ್ಲವನ್ನ ಸಂಹಾರ ಮಾಡಿದ ಹಾಗೆ, ಅದೇ ರೀತಿ ರಾವಣನ ಒಬ್ಬ ಭೃತ್ಯ ಕುಂಭಕರ್ಣ, ಅವನ ಮಗ ಭೀಮ ಅಂತ ಅವನ ಹೆಸರು. ಆ ಭೀಮ ಎನ್ನುವಂತಹ ಅಸುರ ಇದೇ ದಾಕಿನಿ ಪರ್ವತದ ಮಧ್ಯದಲ್ಲಿಯೇ ಅಲದಾಡ್ತಾ ಇದ್ದ. ಎಲ್ಲರನ್ನ ಸಂಹಾರ ಮಾಡಿ ಆಗಿತ್ತು, ಇವೊಬ್ಬ ಅವಿತು ಕೂತಿದ್ದ. ಆಚಾರ್ಯದ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ ಇದೆಲ್ಲ ಪ್ರಸಂಗಗಳು ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಅಂತಹ ಕುಂಭಕರ್ಣನ ಪುತ್ರನಾದಂತಹ ಭೀಮ ತಾನು ಇಲ್ಲಿ ಈ ಪರ್ವತದಲ್ಲಿ ಇರುವಂತಹ ಯಜ್ಞ ಯಾಗಾದಿಗಳಿಗೆ ಅನೇಕ ಋಷಿಮುನಿಗಳು ಮಾಡುವಂತಹ ತಪಸ್ಸಿಗೆ ವಿಘ್ನಗಳನ್ನ ತಂದು ಕೊಡ್ತಾ ಇರ್ತಾನೆ. ಅದೇ ಪ್ರಸಂಗದಲ್ಲಿ ಅವರೆಲ್ಲರೂ ಸೇರಿ ರುದ್ರದೇವರನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿದಾಗ ಆ ಭೀಮ ಎನ್ನುವಂತಹ ಏನು ಅಸುರನ ಮಗ ಇದ್ದಾನೆ, ಅವ ಯಾರ ತಪಸ್ಸು ಮಾಡಿದರೂ ಕೂಡ ನಾನು ಏನ್ ಬೇಕಾದ್ರೂ ನನ್ನನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ, ಈ ರೀತಿಯಾದಂತಹ ಅಹಂಕಾರದ ಬುದ್ಧಿಯಿಂದ ಅವನು ಇರುತ್ತಾ ಇರುವಾಗ ಅದೇ ಪ್ರಸಂಗದಲ್ಲಿ ಏನು ಎಲ್ಲ ಋಷಿ ಮುನಿಗಳು ಜ್ಞಾನಿಗಳು ಆ ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ಈ ಸನ್ನಿಧಾನದಲ್ಲಿ ಏನೇ ಆ ರುದ್ರದೇವರ ಒಂದು ವಿಶೇಷವಾದಂತಹ ಪ್ರಾತ್ಯಕ್ಷಿತೆಯನ್ನ ತಂದುಕೊಟ್ಟು ರುದ್ರದೇವರ ಅನುಗ್ರಹವನ್ನ ಬಯಸ್ತಾರೆ. ಆಗ ರುದ್ರದೇವರ ಕೇಳ್ತಾರೆ, ಸರಿ, ನಿಮಗೆಲ್ಲ ನನ್ನನ್ನ ಕುರಿತು ತಪಸ್ಸು ಮಾಡಿದ್ದೀರಿ, ಅದಕ್ಕೆ ರುದ್ರದೇವರಿಗೆ ಶಿವನಿಗೆ ಕ್ಷಿಪ್ರ ಪ್ರಸಾದಾಯ ನಮಃ ಅಂತ ಕರೀತಾರೆ. ಅಂತಹ ರುದ್ರದೇವರು ಬಂದು ಕೇಳಿದಾಗ ಏನಿಲ್ಲ, ಸಾಮಾನ್ಯವಾಗಿ ರುದ್ರದೇವರೇ ಯಜ್ಞದ ಪ್ರಧಾನ ಭಾಗವನ್ನೆಲ್ಲ ಅದರ ಹವಿಸ್ಸಿನ ಶೇಷ ಭಾಗವನ್ನೆಲ್ಲ ಸ್ವೀಕಾರ ಮಾಡುವವರು ನೀವೇ, ಆದರೆ ನಿಮ್ಮಂತಹ ಮಹಾನುಭಾವರು ಸ್ವೀಕಾರ ಮಾಡುವಂತಹ ಈ ಯಜ್ಞ ಯಾಗಾದಿಗಳಲ್ಲಿ ಈ ಭೀಮ ಎನ್ನುವಂತಹ ಅಸುರ ನಮಗೆ ಆ ಯಜ್ಞದ ಪೂರ್ಣಾಹುತಿಗಳನ್ನೇ ಮಾಡೋದಕ್ಕಾಗಿ ಬಿಡ್ತಾ ಇಲ್ಲ, ಅನೇಕ ವಿಧವಾದಂತಹ ತಪಸ್ಸಿನ ತೊಂದರೆಗಳನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ಆಗ ರುದ್ರದೇವರು ಅವನನ್ನ ಆ ಭೀಮ ಎನ್ನುವ ಅಸುರನನ್ನ ಸಂಹಾರವನ್ನ ಮಾಡ್ತಾರೆ. ಸಂಹಾರ ಮಾಡಿದಾಗ ಆ ಭೀಮ ಎನ್ನುವ ಅಸುರನ ಸಂಹಾರದ ಪ್ರಸಂಗದಲ್ಲಿ ಏನೇ ಅನೇಕ ವಿಧವಾದಂತಹ ಆಕಾಶದಲ್ಲಿ ಧೂಮಕೇತು ಅನೇಕ ಅನಿಷ್ಟಗಳೆಲ್ಲ ಬಂದು ಹೋಗ್ತವೆ. ಆ ಪ್ರಸಂಗದಲ್ಲಿ ಆ ಅನಿಷ್ಟದ ಪರಿಹಾರಕ್ಕಾಗಿ ರುದ್ರದೇವರಿಗೆ ಅತ್ಯಂತ ಪ್ರಿಯಳಾದಂತಹ ಗಂಗೆ ಇಲ್ಲಿ ಹರಿತಾ ಇದ್ದಾಳೆ. ಇದು ಏನು ನಾವು ಇದನ್ನು ನೋಡ್ತಾ ಇದ್ದೇವೆ, ಇದು ಪರ್ವತದಲ್ಲಿ ಬರುವಂತಹ ಗಂಗೆಯ ಒಂದು ಸನ್ನಿಧಾನ. ಆ ಒಂದು ಹಿನ್ನೆಲೆಯಲ್ಲಿ ಏನೇ ಇಲ್ಲಿ ನಾವು ನೋಡುವಂತಹದ್ದು ರುದ್ರದೇವರ ಒಂದು ವಿಶೇಷವಾದ ಸನ್ನಿಧಾನ. ರುದ್ರದೇವರ ದರ್ಶನವನ್ನ ನಾನು ಈಗ ನಿಮಗೆಲ್ಲ ಮಾಡಿಸ್ತಾ ಇದ್ದೇನೆ. ಒಂದು ಪ್ರಧಾನ ವಿಷಯವನ್ನ ನಾವು ತಿಳಿಬೇಕು. 12 ಜ್ಯೋತಿರ್ಲಿಂಗಗಳ ವಿಚಾರದಲ್ಲಿ ಸಾಮಾನ್ಯವಾಗಿ ಭೀಮಾಶಂಕರ ಅಂತ ನಾವು ಹೇಳಿದಾಗ, ಬನ್ನಿ ಅಲ್ಲಿ ದರ್ಶನ ಮಾಡಿಸ್ತೇನೆ. ಭೀಮಾಶಂಕರ ಅಂತ ನಾವು ಕೇಳುವಾಗ ಭೀಮಾಶಂಕರದ ಪ್ರಧಾನವಾದಂತಹದ್ದನ್ನು ನಾವು ಪ್ರಧಾನವಾಗಿ ಭೀಮಾಶಂಕರ ಅಂತ ಕೇಳಿದಾಗ ನಮಗೆ ಪುಣೆ ಹತ್ತಿರದ ಭೀಮಾಶಂಕರ ನಮಗೆ ತಲೆಯಲ್ಲಿ ಬರುತ್ತೆ. ಅದರ ಅನೇಕ ಇತಿಹಾಸ ಪುರಾಣಗಳಲ್ಲಿ ಕಳೆದು ಹೋದ ಒಂದು ವಿಚಿತ್ರವಾದ ಸತ್ಯ ಏನು ಅಂತಂದ್ರೆ, ದಾಕಿನಿ ಪರ್ವತ ಮಧ್ಯೆ ಕಾಮಪುರ ಕ್ಷೇತ್ರೆ ಅಂತ ರುದ್ರದೇವರ ವಿಶೇಷವಾದ ವರ್ಣನೆ ಬರುತ್ತೆ. ಶೈವ ಪುರಾಣದಲ್ಲಿಯೂ ಈ ಕಥೆಯನ್ನ ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ಸ್ಕಂದ ಪುರಾಣಗಳಲ್ಲಿಯೂ ಕೂಡ ಈ ಕಥೆಯ ಉಲ್ಲೇಖವಿದೆ. ಅಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಭೀಮಾಶಂಕರದ ಮೂಲ ಸ್ಥಳ ಇದು. ನಿಮಗೆ ಅದರ ದರ್ಶನವನ್ನ ಮಾಡಿಸ್ತಾ ಇದ್ದೇನೆ.
ನಾವು ಇಲ್ಲಿ ಏನು ನೋಡ್ತಾ ಇದ್ದೇವೆ ಇದು ಭೀಮಾಶಂಕರನ ಮೂಲ ಸನ್ನಿಧಾನ. ಅದೇ ರೀತಿ ಅಲ್ಲಿ ನಾವು ನೋಡುವಂತಹದ್ದು ಭೀಮಾಶಂಕರನ ಅರ್ಚಕರು ಈಗ ಆ ಭೀಮಾಶಂಕರನ ಮೂಲ ಆ ಲಿಂಗರೂಪಿಯ ಸನ್ನಿಧಾನವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶ್ರೀಮನ್ಮಹಾದೇವಾಯ ನಮಃ. ಇಲ್ಲಿ ನೀವು ಮಧ್ಯದಲ್ಲಿ ನೋಡ್ತಾ ಇರುವಂತಹ ಏನು ಶಿಲೆ ಇದೆ, ಇದೇ ಭೀಮ ಎಂಬ ಅಸುರನ ಉರಸ್ಸಿನ ಭಾಗ, ಹೊಟ್ಟೆ ಎದೆ ಭಾಗದ ಒಂದು ಪ್ರತೀಕದಂತೆ ಆ ಶಿಲ. ಆ ಒಂದು ಮೂಲೆಯಲ್ಲಿ ನಾವು ನೋಡುವಂತಹದ್ದು ಗಂಗೆಯ ಸ್ತನ ಭಾಗ, ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಗಂಗೆಯ ಸ್ತನ ಭಾಗ, ಆ ಗಂಗೆಯೇ ಅವನಿಗೆ ಆ ರುದ್ರದೇವರಲ್ಲಿ ಅವನು ಮತ್ತೆ ಪುನಃ ತನ್ನ ಉದ್ಧಾರಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಗಂಗೆ ಅವನ ಅಸ್ಥಿಗಳ ಮೇಲೆ ಹೋಗಿ ಅವನಿಗೆ ಉದ್ಧಾರ ಮಾಡ್ತಾಳೆ. ಹಾಗಾಗಿ ಇಂತಹ ಕ್ಷೇತ್ರವಾದ ವಿಶೇಷದ ಒಂದು ಸನ್ನಿಧಾನದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಇಂತಹ ವಿಶೇಷ ಭೀಮಾಶಂಕರನ ದರ್ಶನವನ್ನ ನಾವೆಲ್ಲರೂ ಕೂಡ ಮಾಡಿ ಪ್ರಾರ್ಥನೆಯನ್ನ ಮಾಡೋಣ. ಅದೇ ರೀತಿ ಈ ಶಿವನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು ನಿಮಗೆಲ್ಲ ತಿಳಿದಂತೆ ಪ್ರಸಿದ್ಧವಾದ ಮಾತು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರಕಮಿವ ಬಂಧನಾತ್ ಮೃತ್ಯೋರ್ಮೋಕ್ಷಿ ಯಮಾಮೃತಾತ್. ಶಿವ ಇವನು ಮನಸ್ಸಿಗೆ ಅಭಿಮಾನಿ, ವಿಶೇಷವಾಗಿ ಆರೋಗ್ಯವನ್ನ ಕೊಡುವಂಥವ, ವಿಶೇಷವಾಗಿ ಮಾನಸಿಕ ಸ್ವಾಸ್ಥ್ಯವನ್ನ ಕೊಡುವಂಥವನು ಈ ಶಿವ. ಅವನಿಗೆ ನಾವು ಬೇಡಿಕೊಳ್ಳುವುದೇನು ಅಂತಂದ್ರೆ, ಸ್ವಾಮಿ ಮನೆಯಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳು ಸೌತೆಕಾಯಿಯನ್ನ ಹಚ್ಚಿ ಹೇಗೆ ಅದರ 2 ಹೋಳನ್ನ ಮಾಡಿ ಹಾಕ್ತಾರೋ ಹಾಗೆ ಶಿವನಲ್ಲಿ ಪ್ರಾರ್ಥನೆ ಹೇಳ್ತಾ ಇದೆ ವೇದ. ಊರ್ವಾರಕ ಅಂದ್ರೆ ಸೌತೆಕಾಯಿ ಅಂತ ಅರ್ಥ ಕನ್ನಡದಲ್ಲಿ. ಊರ್ವಾರಿಕಮಿವ, ಇಳಿಗೆಯಿಂದ ಸೌತೆಕಾಯಿ ಹೆಚ್ಚಿದಾಗ ಹೇಗೆ 2 ಹೋಳಾಗ್ತದೆ ಹಾಗೆ ನಮ್ಮ ಎಲ್ಲ ವಿಧವಾದ ಸಂಸಾರಿಕ ತಾಪತ್ರಯಗಳು, ಮಾನಸಿಕ ದುಗುಡಗಳು ಇವುಗಳೆಲ್ಲವೂ ಪರಿಹಾರ ಆಗಲಿ ಅಂತ ಆ ರುದ್ರದೇವರಲ್ಲಿ, ಶಿವನಲ್ಲಿ, ಭೀಮಾಶಂಕರನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ನನ್ನ ಸನಾತನ ಧರ್ಮ ಇದು ಕೇವಲ ನನಗೆ ಒಳಿತು ಅಂತಷ್ಟೇ ಅಲ್ಲ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಒಂದು ಮಾತು ನಾವು ನೆನಪಿಗೆ ಇಡಬೇಕು. ಬೇರೆ ಧರ್ಮ ಒಂದು ತಾನು ಚಂದ ಇತ್ತು ಅಂದ್ರೆ ಆ ಧರ್ಮ ಮಾತ್ರ ಚಂದ ಇದೆ ಅಂತ ಹೇಳ್ತೇವೆ. ಆದರೆ ಸನಾತನ ಹಿಂದೂ ಧರ್ಮ ಇದು ಸರಿಯಾಗಿ ಇತ್ತು, ಆರೋಗ್ಯಕರವಾಗಿ ಇತ್ತು ಪ್ರಪಂಚದಲ್ಲಿ ಅಂದ್ರೆ ಇಡೀ ಜಗತ್ತೇ ಇದು ಶಾಂತವಾಗ್ತದೆ. ಯಾಕೆ ಅಂದ್ರೆ ನಮ್ಮೆಲ್ಲರ ಪ್ರಾರ್ಥನೆ ಅದು ಲೋಕ ಸಮಸ್ತ ಸುಖಿನಾ ಭವಂತು ಅಂತ ಹೇಳಿ. ನಮಗಾಗಿ ನಾವು ಎಂದೂ ಬೇಡಿಕೊಂಡವರಲ್ಲ, ನಮ್ಮ ಪ್ರಾರ್ಥನೆ ಇಡೀ ಜಗತ್ತಿನ ಶಾಂತತೆಗಾಗಿ ನಮ್ಮ ಪ್ರಾರ್ಥನೆ ಇದೆ. ಅದೇ ರೀತಿ ದುಷ್ಟ ಕರಾಳವಾದ ದಿನಗಳು ಇವತ್ತು ನಡೀತಾ ಇದೆ. ನಮ್ಮ ಮೇಲೆ ಅನೇಕ ಕೆಟ್ಟ ಶಕ್ತಿಗಳೆಲ್ಲ ದಾಳಿ ಮಾಡಿ ಬರ್ತಾ ಇವೆ. ಆದರೆ ಕಲಿಯುಗದ ಮಹಾಭಾರತದ ಕೃಷ್ಣ ಹೇಗೆ ಯುದ್ಧದ ಆ ಆಂತರಿಕ ಬಹಿರಂಗ ಎಲ್ಲ ಶತ್ರುಗಳನ್ನ ಪರಿಹಾರ ಮಾಡಿದ್ನೋ ಹಾಗೆ ಕಲಿಯುಗದ ಆ ಆಂತರಿಕ ಬಹಿರಂಗ ಶತ್ರುಗಳನ್ನ ಪರಿಹಾರ ಮಾಡಿದಂತೆ ಅವನ ಅಧಿಷ್ಠಾನ ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿದ್ದಾರೆ. ಅವರಿಗೂ ವಿಶೇಷವಾದ ಆರೋಗ್ಯ, ಅವರಿಗೂ ದಿಟ್ಟವಾದ ನಿರ್ಧಾರ ಕೊಡುವುದಕ್ಕೆ ಶಕ್ತಿಯನ್ನ ಪರಮಾತ್ಮ ಕೊಡಲಿ. ಅದೇ ರೀತಿ ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು, ನಮಗಾಗಿ ಅವರು ಅಹರ್ನಿಶವಾಗಿ ಹಗಲಿರಳು ಆ ದೇಶದ ಆ ಬಾರ್ಡರಿನಲ್ಲಿ ನಿಂತು ದುಡಿತಾ ಇದ್ದಾರೆ, ತಮ್ಮ ಪ್ರಾಣವನ್ನ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಆ ಶಿವ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ಲಿ ಅಂತ ಹೇಳ್ತಾ, ಎಲ್ಲರಿಗೂ ಜಯ ಬರಬೇಕು, ವಿಶೇಷವಾದಂತಹ ಅನಿಷ್ಟ ದೂರ ಆಗಬೇಕು. ನಮ್ಮ ಸನಾತನ ಧರ್ಮ, ಸನಾತನ ಹಿಂದೂ ಸಮಾಜ ಇದು ಒಗ್ಗಟ್ಟಾಗಿ ಇರಬೇಕು. ಯಾವುದ್ಯಾವುದು ಆಸೆ ಆಮೇಶಗಳಿಗೆಲ್ಲ ಹೋಗುವುದು ಬೇಡ. ನಮ್ಮ ಧರ್ಮ ಚಂದ ಇತ್ತು ಅಂತ ಆದ್ರೆ ಜಗತ್ತಿನ ಧರ್ಮ ಚಂದ ಇರುತ್ತೆ, ಜಗತ್ತು ಇದು ಆರೋಗ್ಯಕರವಾಗಿ ಸುಭಿಕ್ಷೆಯಾಗಿ ಇರುತ್ತದೆ ಅಂತ ಆ ಭೀಮಾಶಂಕರನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಬಂಧುಗಳೇ ಇವತ್ತು ನಾವೆಲ್ಲ ಇದ್ದದ್ದು ಅಸ್ಸಾಮಿನ ಗುವಾಹಟಿ ಕ್ಷೇತ್ರದಲ್ಲಿ. ತಾವೆಲ್ಲರೂ ಕೂಡ ದ್ವಾದಶ ಜ್ಯೋತಿರ್ಲಿಂಗದ ಪ್ರವಾಸವನ್ನ ಕೈಗೊಂಡವರೆಲ್ಲ ತಪ್ಪದೆ ಇಲ್ಲಿ ಬಂದು ಈ ದ್ವಾದಶ ಜ್ಯೋತಿರ್ಲಿಂಗದಲ್ಲಿ ಒಂದಾದಂತಹ ಭೀಮಾಶಂಕರನ ದರ್ಶನವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ಲಿ ರುದ್ರದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆಯನ್ನ ನಾವು ಏನು ಮಾಡಿಕೊಳ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನನ್ನ ಭಾರತ ದೇಶ ಅನೇಕ ತೀರ್ಥಕ್ಷೇತ್ರಗಳನ್ನ ಒಳಗೊಂಡಿದೆ. ಅಷ್ಟೇ ಅಲ್ಲದೆ ಪುರಾಣಗಳಲ್ಲೆಲ್ಲ ಶತ್ರುಗಳ ಚಂಡ ರುಂಡಾಡಿದಂತಹ ಮಹಾನುಭಾವ ವೀರಭದ್ರ,
ಆ ವೀರಭದ್ರ ಹುಟ್ಟಿದ್ದು ರುದ್ರದೇವರ ಜಟೆಯಿಂದ. ಅಂತಹ ಈ ಪವಿತ್ರವಾದ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಎಷ್ಟು ವಿಚಿತ್ರ ನೋಡಿ, ಸ್ವಯಂ ರುದ್ರದೇವರೇ ಆ ಎಲ್ಲ ನನ್ನ ಹೆಮ್ಮೆಯ ಭಾರತೀಯ ಸೈನಿಕರ ಮನಸ್ಸಿನೊಳಗೆ ನಿಂತು ಶಕ್ತಿಯನ್ನ ತುಂಬಿ ಆ ದುಷ್ಟರ ಮದನಕ್ಕಾಗಿ ಮಾಡಿದಂತಹ ಆಪರೇಷನ್ ಸಿಂಧೂರ್ ಅದು ಮಾಡಿಯೂ ಆಯಿತು, ಸಕ್ಸಸ್ಸೂ ಆಯಿತು. ಅದೆಲ್ಲವೂ ಕೂಡ ಈ ನನ್ನ ಕ್ಷೇತ್ರದ, ನನ್ನ ಭಾರತ ದೇಶದಲ್ಲಿ ಇರುವ ಈ ಶಿವನ ಅನುಗ್ರಹ. ಅದೇ ರೀತಿ ಈ ಶಿವನಲ್ಲಿ ಇನ್ನೂ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಅಂತಹ ದುಷ್ಟ ಬುದ್ಧಿಯ ಜನರು ಬರುವುದು ಬೇಡ. ಕಲಿಯುಗ ಯಾರೋ ಬರ್ತಾರೆ, ನಿನ್ನ ಧರ್ಮ ಏನು ಅಂತ ಕೇಳ್ತಾರೆ, ವಸ್ತ್ರ ನೋಡ್ತಾರೆ, ಹೆಣ್ಣು ಮಕ್ಕಳನ್ನ ಛೇಡಿಸಿ ಹೋಗಿ ಅವರನ್ನ ಸಂಹಾರ ಮಾಡಿ ಹೋಗ್ತಾರೆ. ಹೆಮ್ಮೆಯ ಸನಾತನ ಭಾರತೀಯ ಒಂದು ಹೆಣ್ಣು ಮಗಳು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಶಾಸ್ತ್ರ ಹೇಳ್ತದೆ. ಹೀಗಿರುವಾಗ ಅಂತಹ ಹೆಣ್ಣು ಮಗಳ ಕುಂಕುಮ ಅಳಿಸುವಂತಹ ದೌರ್ಭಾಗ್ಯ ಅವರಿಗೆ ಬಂದಿದೆ ಅಂದ್ರೆ ಆ ಅನಿಷ್ಟ ಅವರಿಗೆ ಮುಟ್ಟದೆ ಇರುವುದಿಲ್ಲ, ಅದು ತಟ್ಟದೆ ಇರುವುದಿಲ್ಲ. ಆ ಆಪರೇಷನ್ ಸಿಂಧೂರ್ ಮುಖಾಂತರ ಇನ್ನೇನು ಪಾಪ ಗಂಡನನ್ನ ಕಳ್ಕೊಂಡಿದ್ದಾರೆ, ಆ ದುಃಖ ಭರಿಸುವ ಸಾಮರ್ಥ್ಯ ಅಂತೂ ನಮಗಿಲ್ಲ. ಆ ದುಃಖ ದೇವರು ಭರಿಸ್ಬೇಕು. ಆದರೂ ಇಂತಹ ಅನೇಕ ಸ್ತ್ರೀಯರ ಕುಂಕುಮ ಮಾಂಗಲ್ಯಗಳು ಉಳಿಯಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಆ ದುಷ್ಟ ಶಕ್ತಿ ದಮನ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.